ಚುನಾವಣೆ ಎಲ್ಲರಿಗೂ ಸಮಾನವಾಗಿ ನಡೀತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಚುನಾವಣೆ ಎಲ್ಲರಿಗೂ ಸಮಾನವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಹಾಗಿದ್ರೆ ಮಲಗಿದೆಯಾ? ಚುನಾವಣಾ ಆಯೋಗದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ಆಯೋಗ ಮೋದಿ ಮೇಲೆ ದೂರು ದಾಖಲಿಸಿಕೊಳ್ತಾ ಇಲ್ಲ. ಮೋದಿಯ ದ್ವೇಷದ ಭಾಷಣದ ವಿರುದ್ಧ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ಮೋದಿಗೆ ಆಯೋಗ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ಕಲಬುರಗಿಯಲ್ಲಿ ಇದೀಗ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಚುನಾವಣೆ ಎಲ್ಲರಿಗೂ ಈಗ ಸಮಾನವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಹಾಗಿದ್ರೆ ಮಲಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇರುವಂತಹದ್ದು. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಯೋಗ ಮೋದಿ ಮೇಲೆ ಹಾಗಿದ್ರೆ ಯಾಕೆ ದೂರನ್ನ ದಾಖಲಿಸಿಕೊಳ್ತಾ ಇಲ್ಲ? ಮೋದಿಯ ಭಾಷಣದ ವಿರುದ್ಧ ಸಾಕಷ್ಟು ಕಿಡಿಯನ್ನ ಕಾರ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೋದಿಯ ದ್ವೇಷದ ಭಾಷಣದ ವಿರುದ್ಧ ಕ್ರಮ ಯಾಕೆ ಕೈಗೊಳ್ತಾ ಇಲ್ವಂತ ಅನ್ನುವಂತಹ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೇನೆ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ. ಮೋದಿಯ ಒಂದು ದ್ವೇಷದ ಭಾಷಣಕ್ಕೆ ಆಯೋಗ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವಂತಹ ಕೋಪವನ್ನು ಅವರು ಹೊರಹಾಕ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ಹೊರಹಾಕ್ತಾ ಇದ್ದಾರೆ. ಚುನಾವಣೆ ಎಲ್ಲರಿಗೂ ಸಮಾನವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಹಾಗಿದ್ರೆ ಮಲಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇವರು ಖರ್ಗೆ ಅವರು ಕೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ಓಂ ಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಓಂ ಪ್ರಕಾಶ್, ಏನಿದು? ಖರ್ಗೆ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಮ್ಮ ಕೋಪವನ್ನ ಹೊರ ಹಾಕ್ತಾ ಇದ್ದಾರೆ. ಚುನಾವಣಾ ಆಯೋಗದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಿಡಿಯನ್ನ ಕಾರ್ತಾ ಇದ್ದಾರೆ. ಯಾಕೆ, ಏನಿದೆ ಒಂದು ಅಪ್ಡೇಟ್ಸ್? ಈಗ ಯಾವುದೇ ಒಂದು ಪಕ್ಷ ತಗೊಳ್ಳಿ, ಅವರು ತಮ್ಮ ರಾಜಕೀಯ ಭಾಷಣದಲ್ಲಿ ಇನ್ನೊಂದು ಪಕ್ಷವನ್ನು ಟೀಕೆ ಮಾಡೋದು ನಡೀತಾನೆ ಇರುತ್ತೆ. ಅದರಲ್ಲೂ ಹೆಚ್ಚಿನ ರೀತಿಯಾಗಿ ಒಂದು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಅಂತ ಆ ಥರ ಮಾತಾಡಿದ್ರೆ ಅದು ದ್ವೇಷ ಭಾಷಣ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಎಷ್ಟೋ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಮೇಲೆ ದೂರು ಕೊಟ್ಟಾಗ ಅವ್ರ ಮೇಲೆ ದೂರು ದಾಖಲು ಮಾಡ್ಕೊಂಡಿದ್ದಾರೆ. ಆದರೆ ಪ್ರಧಾನಿ ಮೋದಿಯವರು 2-3 ಕಡೆ, ಅಂದರೆ ಅದು ರಾಜಸ್ಥಾನದ ಬನ್ಸ್ವಾರದಲ್ಲಿರ್ಬೋದು ಅಥವಾ ಇನ್ನೊಂದು ಕಡೆ ಇರ್ಬೋದು, ಅವರು ಈ ಏನು ಚಿನ್ನವನ್ನು ನಿಮ್ಮ ತಾಳಿಯನ್ನು ತೆಗೆದು ಅದನ್ನು ಮುಸ್ಲಿಮರಿಗೆ ಕೊಡ್ತಾರೆ. ಮನಮೋಹನ್ ಸಿಂಗ್ ಟೈಮಲ್ಲೇ ಆ ಥರ ಹೇಳಿದರು, ಮುಸ್ಲಿಮರಿಗೆ ಅಲ್ಲಿ ಅಧಿಕಾರ ಇದೆ, ಫಸ್ಟ್ ಅಧಿಕಾರ ಇದೆ ಹಣಕಾಸಿನ ಮೇಲೆ ಅಂತೆಲ್ಲ ಮನಮೋಹನ್ ಸಿಂಗ್ ಹೇಳಿದರು ಅಂತ ಮೋದಿಯವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಇದು ವಿಪಕ್ಷಗಳನ್ನು ತುಂಬ ಕೆರಳಿಸಿದೆ. ಹಾಗಾಗಿ ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ಆದರೆ ದೂರನ್ನು ಚುನಾವಣಾ ಆಯೋಗ ತೆಗೆದುಕೊಳ್ತಾ ಇಲ್ಲ. ಯಾಕೆ ಅಂತ ಈಗ ಪ್ರಶ್ನೆ ಮಾಡ್ತಾ ಇರೋದು. ಏನು, ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು. ಆದರೆ ರಾಜೀವ್ ಕುಮಾರ್ ಅಂತ ಇನ್ನು ಚುನಾವಣೆಯ ಮುಖ್ಯಾಧಿಕಾರಿ ಇದ್ದಾರೆ, ಅವರು ಹೇಳೋ ಥರ ಇಲ್ಲಿ ಯಾವುದೇ ಒಂದು ಅದಕ್ಕೆ ಇದೇ ಥರ ಮಾಡಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ. ಅಂದರೆ ದ್ವೇಷ ಭಾಷಣಕ್ಕೆ ಯಾವುದು ದ್ವೇಷ ಭಾಷಣ ಅಥವಾ ಯಾವುದು ದ್ವೇಷ ಭಾಷಣ ಅಲ್ಲ ಅನ್ನೋದಕ್ಕೆ ಯಾವುದೇ ಒಂದು ಸರಿಯಾದ ಒಂದು ಪ್ರಕ್ರಿಯೆ ಇಲ್ಲ. ಹಾಗಾಗಿ ಯಾವುದನ್ನು ದ್ವೇಷ ಭಾಷಣ ಕರಿಬೇಕು ಅಂತ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುತ್ತೆ ಹೊರತು ಅದಕ್ಕೆ ಇಂಥದ್ದೇ ಅಂತ ಒಂದು ಸ್ಪೆಸಿಫಿಕೇಷನ್ ಇಲ್ಲ. ಹಾಗಾಗಿ BJP ವಿರುದ್ಧ ಅಥವಾ ಮೋದಿಯವರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ ಅಂತ ಪ್ರತಿಪಕ್ಷಗಳು ಈಗ ಒಂದು ಆರೋಪ ಮಾಡ್ತಾ ಇದ್ದೇವೆ. ಪಲ್ಲವಿ, ಎಸ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಚುನಾವಣೆ ಎಲ್ಲರಿಗೂ ಸಮಾನವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಹಾಗಿದ್ರೆ ಮಲಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆಯೋಗ ಮೋದಿ ಮೇಲೆ ದೂರು ಕೂಡ ದಾಖಲಿಸಿಕೊಳ್ತಾ ಇಲ್ಲ. ಮೋದಿಯ ದ್ವೇಷದ ಭಾಷಣದ ವಿರುದ್ಧ ಕ್ರಮ ಯಾಕೆ ಕೈಗೊಳ್ತಾ ಇಲ್ವನ್ನಂತಹ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಪ್ರಿಯಾಂಕ್ ಖರ್ಗೆ ಅವರು.
ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ಹೊರ ಹಾಕ್ತಾ ಇದ್ದಾರೆ.